ಭಕ್ತರ ಇಷ್ಟಾರ್ಥ ಸಿದ್ಧಿಸೋ ಕಾಮಧೇನು ಈ ಮೂಕಪ್ಪ ಬಸವ. ಭಕ್ತರ ಮನದಲ್ಲಿ ಪೂಜಿಸಲ್ಪಟ್ಟ ಹನುಮ ಭಂಟ ಮೂಕಪ್ಪ. ಧಾರಾವತಿಯ ಪವಾಡ ಬಸವ ಮೂಕಪ್ಪ ಇನ್ನು ನೆನಪು ಮಾತ್ರ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮತ್ಸ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಾಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ. ನಿಮಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂಬ ಮಾತಿನಂತೆ ಭಕ್ತರ ಪಾಲಿನ ದೇವರಾಗಿ ಎಲ್ಲರನ್ನ ಹರಸಿ ಹಾರೈಸಿದ ಪವಾಡ ಮೂಕ ಬಸವ ಇನ್ನು ನೆನಪು ಮಾತ್ರ. ಹುಬ್ಬಳ್ಳಿಯ ಸುಪ್ರಸಿದ್ಧ ಸುಕ್ಷೇತ್ರ ಧಾರಾವತಿ ಶ್ರೀ ಹನುಮ ದೇವಸ್ಥಾನದ ಪವಾಡ ಮೂಕ ಬಸವ ಎಂದ್ರೆ ಈ ಭಾಗದ ಭಕ್ತರಿಗೆ ಎಲ್ಲಿಲ್ಲದ ಪ್ರೀತಿ, ಅಗಾಧ ಭಕ್ತಿ ಭಾವ. ಕಲಿಯುಗದಂತಹ ಕಾಲದಲ್ಲಿಯೂ ಸಹ ಅಪರೂಪದ ದೈವಿಕ ಶಕ್ತಿ ಹೊಂದಿದ್ದ ಪವಾಡ ಮೂಕಪ್ಪ ಇಹಲೋಕ ತ್ಯಜಿಸಿ ಹರನ ಪಾದ ಕಮಲದಲ್ಲಿ ಐಕ್ಯವಾಗಿದೆ. ಅಪಾರ ಭಕ್ತ ಸಮೂಹ ಹೊಂದಿದ್ದ ಪವಾಡ ಬಸವ ದೈಹಿಕವಾಗಿ ಇನ್ನಿಲ್ಲ ಎಂಬ ಸುದ್ದಿ ತಿಳಿದು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ತಮ್ಮಿಷ್ಟದ ದೈವ ಬಸವನ ಅಂತಿಮ ದರ್ಶನ ಪಡೆದು ಅತ್ಯಂತ ನೋವಿನಿಂದ ಪೂಜೆ ಸಲ್ಲಿಸಿ ಮೂಕಪ್ಪನಿಗೆ ನಮಿಸಿ ಭಕ್ತಿ ಸಮರ್ಪಿಸಿದ್ರು. ಅವರು ನೆನಪುಗಳು ಒಂದೊಂದು ಹೇಳಕ್ಕಾಗ್ಬಿಡ್ರಿ. ಭಾಳ ನಮಗನ್ಕರ ಇವತ್ತಿನ ಇದಕ್ಕೆ ಹೇಳ್ಬೇಕಂದ್ರೆ ಅದು ಇದು ಏನಪ್ಪ ನಮ್ಮ ಜೊತೆಗೆ ಅದಾನ ಈಗ ಅನ್ನಂಗೆ ಆಗ್ಬಿಟ್ಟೆ. ನಾವು ಬರುವಾಗ ಯಾವಾಗಲೂ 2 ಬಿಸ್ಕೆಟ್ ಅದಕ್ಕೆ ತೊಗೊಂಡ್ಬರ್ತಿದ್ವಲ್ಲ, ಅದು ಇಲ್ಲಿಂದ ನಾನು ಕಾಣೋದ್ ತಡ ಅಲ್ಲಿ ಮಕ್ಕೊಂಡದ್ದವ್ರು ಎದ್ದು ನಿಲ್ತಿತ್ತು. ಅದು ಹತ್ರ ಏನು ಹೋಗೋದ್ ತಡ. ಅಷ್ಟು ಒಂದಿದು ಎಲ್ಲ ಭಕ್ತರ ಮೇಲೆ ಪ್ರತಿಯೊಂದು ಭಕ್ತರಿಗೂ ಭಾಳ ಇದು ಅದು ನಮ್ಮ ಜೊತೆಗೆ ಐತಿ ಅನ್ನೋಂಗೆ ನಮ್ಗೆ ಒಂದಿದು ಆಗಿ ಇವತ್ತು ಏನಂದ್ರೆ ನಮ್ಗೇನು ಮಾತಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಈ ಜಗದೊಳಗಿಂದ ಮುಖ್ಯ ಪಾತ್ರದೊಳಗಿರುವಂತಹ ಒಂದು ವಸ್ತು ಸರ್ ಅದು. ದೇವ್ರ ಬಿಟ್ರೆ ಹನುಮಂತೇವ್ರ ಎಷ್ಟು ಪ್ರಾಮುಖ್ಯತೆ ಇದೆಯಲ್ಲ ಅಷ್ಟ ನಂದಿಗೂ ಇತ್ತು. ಇಲ್ಲಿ ಬೆಳಗ್ಗೆ 8:45 ಬಂದು ನಮ್ಮವ್ರೆಲ್ಲ ನೋಡಿದಾಗ ಅಷ್ಟೊಳಗ ಅದು ಇದು ಆಗಿತ್ತು. ಡಾಕ್ಟರ್ ಕರ್ಸಿದ್ವಿ ಸರ್. ಡಾಕ್ಟರ್ ಕರ್ಸಿದ್ಮ್ಯಾಗ ಅವರು ಅದು ಗುಂಡಿ ಸಿಲಿ ಅಂತ ಆಗದ ಸರ್. ಅಂದ್ರೆ ಮನುಷ್ಯರಿಗೆ ಹಾರ್ಟ್ ಅಟ್ಯಾಕ್ ಟೈಪ್ ಆ ಟೈಪ್ ಆಗಿದೆ ಅಂತಂದ್ರೆ ಸರ್. ಅದು ಡೆತ್ ಅಂತೂ ಆಗಿತ್ತು ಸರ್. ಅದು ಇಲ್ಲ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಆ ದೇವ್ರ ಈ ದೇವಸ್ಥಾನದ 50% ಒಂದು ಇದನ್ನ ಹೋದಂಗೆ ಆಗ್ಬಿಟ್ಟಿದೆ ಸರ್. ಒಂದು 50% ಅದರಿಂದನೇ ನಂಬ್ತಿದ್ದೆ. ಅವ್ರು ಮಲ್ಕೊಂಡ್ರಂದ್ರೆ ಅವ್ರನ್ನ ದಾಟಿ ಆಶೀರ್ವಾದ ಮಾಡಿ ಹೋಗ್ತಿತ್ತು ಸರ್. ಮತ್ತು ಕೈ ಕೊಟ್ರೆ ಕೈ ಒಳಗೆ ಕಾಲು ಕೊಡ್ತಿತ್ತು ರೀ. ಮತ್ತು ಎಷ್ಟೋ ಪಾವದನ್ನ ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಇವರು ಪೊಲೀಸ್ ಸಿಬ್ಬಂದಿ ಇವರೆಲ್ಲ ಬಂದು ಅದ್ರ ಕಡೆಗೆ ಅವರು ಕ್ವಶನ್ ಕೇಳ್ತಿದ್ರು. ಅವ್ರೇನೋ ಅದಕ್ಕೆ ಆನ್ಸರ್ ಮಾಡ್ತೈತೆ ಅಂತ ಅವ್ರು ನಮಗೆ ಗೊತ್ತಿಲ್ಲಾರ್ದನ್ನ ಅವ್ರ ಸತೆ ಹೇಳ್ತಿದ್ರು ಸರ್. ಅವ್ರು ಅದನ್ನ ಕ್ವಶನ್ ಕೇಳಿ ಅದರದ ಮೂಮೆಂಟ್ ಮ್ಯಾಗ ಅವ್ರು ಅದ್ರದ್ದೇನೋ ಇದನ್ನ ಆನ್ಸರ್ ತಗೊಂತಿದ್ರು ಸರ್. ಅವ್ರು ಇನ್ಸ್ಪೆಕ್ಟರ್ಗಳು DSPಗಳು ಅವ್ರೆಲ್ಲ ಬರ್ತಿದ್ರು ಸರ್. ಅದನ್ನ ನಮಗ್ ಗೊತ್ತಿಲ್ಲಾರ್ದಂತ ಪವಾಡ ಜಗತ್ತಿಗೆ ಗೊತ್ತಾಗ್ಬಿಟ್ಟಿತ್ತು ಸರ್. ಈ ಧಾರಾವತಿ ಹೆಸರು ಬರ್ಬೇಕಂದ್ರೆ ಇದ ಕಾರಣ ರೀ ಬಸವಣ್ಣ. ಇಷ್ಟ ಅಲ್ಲ, ಇದು ಬ್ಯಾರೆ ಜಿಲ್ಲಾದಾಗ ಸತ್ಯಕ್ಕೆ ಅದ್ರ ಹೆಸರು ಆಗೈತ್ರಿ. ಹೌದು, ಉಳಿವಿ ಸಿದ್ದಾವಡ ಮಠ ಭಾಳ ಕಡೆ ಸೇವಾ ಮಾಡೈತ್ರಿ. ಅವನ್ ರೂಪದಾಗ ನೋಡ್ತಿದ್ವಿ ಅವನ್ನೆಲ್ಲ. ಹುಬ್ಬಳ್ಳಿ ಹೊರವಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೆಲೆ ನಿಂತ ಪುಣ್ಯ ನೆಲ ಈ ಸುಕ್ಷೇತ್ರ ಧಾರಾವತಿ. ಧಾರಾವತಿ ಶ್ರೀ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯದಿಂದಲೂ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಶ್ರೀರಾಮದೂತನ ದರ್ಶನದ ಬಳಿಕ ಅಲ್ಲಿನ ಅರಳಿ ಮರದ ಕಟ್ಟೆಯ ಪಕ್ಕದಲ್ಲಿ ನಿಂತು ಬರುವ ಭಕ್ತರು ಹರಸುತ್ತಿದ್ದ ಬಸವನಿಗೆ ಬಾಳೆಹಣ್ಣು ನೀಡಿ ನಮಸ್ಕರಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೆ ಇಡುತ್ತಿದ್ದರು. ಭಕ್ತಿಯಿಂದ ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಿದ್ದ ಮೂಕಪ್ಪ ಭಕ್ತರ ಕಷ್ಟ ಕಳೆಯುವ ಕಾಮಧೇನುವಾಗಿ ನೆಲೆ ನಿಂತ ನೆನಪುಗಳನ್ನ ಭಕ್ತರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.
ಮೊದಲ ದೀಡ್ ನಮಸ್ಕಾರ ಹಾಕ್ತಿತ್ರಿ ಪಾಲ್ಕಿ ಮುಂದ ದೀಡ್ ನಮಸ್ಕಾರ ಹಾಕಿ ಹೊಳ್ಳಿ ಟೇಬಲ್ ಮ್ಯಾಗ ಎಬಿಸ್ ನಿಂದಿರ್ಸಿ ಅದನ್ನ ಪೂಜೆ ಮಾಡಿ ಪಾದ ಪೂಜೆ ನಂತರ ಅದನ್ನ ಮಂದಿ ಇದನ್ನ ಮಾಡಿಸ್ತಿದ್ವಿ, ದಾಟಿಸ್ತಿದ್ವಿ. ಒಂದು ಟೈಮ್ದಾಗ ಒಬ್ಬ ಮನುಷ್ಯ ಕೂಸಿನ ಮಗ್ಗಲಾಗಿ ಇಟ್ಕೊಂಡು ಮಕ್ಕೊಂಡಿರ್ತಾನ. ಆ ಕೂಸಿಗೆ ಕಾಲು ಬಡಿತೈತಿ ಅಂತ ಬಾಯಿಲೆ ಹಿಂಗ್ ಜಕ್ಕೊಂಡು ಕೂಸಿನ ಹಿಂಗ್ ಜಗ್ಗಿ ದಾಟಿ ಅದಕ್ಕೆ ಕಾಲು ಹತ್ತಲಂಗ ಜಿಗದ್ ಪಾರಾಕೈತಿ ಮನುಷ್ಯರ್ನ. ಅಷ್ಟು ಶಾಣೆ ಇತ್ತು ಹೋರಿ. ಹೋರಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಸರ್. ಆ ಬಳಿಕ ಅದು ಮೊದಲ ನಮ್ಮ ಪೂಜಾರ ಮಂತ್ಯಂದಾಗ ಹುಟ್ಟಿದ್ದು. ಅದು ಸಾಯ್ತೈತಿ ಅಂತೇಳಿ ತಂದು ಇಲ್ಲಿ ದೇವಸ್ಥಾನದಾಗ ಬಿಟ್ವಿ. ಅದ್ರ ಪವಾಡ ಈ ನಮನಿ ನಡೆದ ಅದು ಇವತ್ತಿನ ಟೈಮ್ಕ ಜನ್ಮ ಬಿಟ್ಟು ಹಾರ್ಟ್ ಆಗಿ ಜನ್ಮ ಬಿಡ್ತು. ಅದ ಹೇಳಿದ್ನಲ್ಲ ಸರ, ಅದು ಪಾಲ್ಕಿ ಮುಂದ ದೀಡ್ ನಮಸ್ಕಾರ ಹಾಕುದು. ಪಾಲ್ಕಿ ಮುಂದ ದೀಡ್ ನಮಸ್ಕಾರ ಹಾಕಿ ಆ ಬಳಿಕ ಒಂದು ಟೇಬಲ್ ಮ್ಯಾಗ ಇಟ್ಟು ಒಂದು ಪ್ಲೇಟ್ನೊಳಗ ಅದ್ರ 2 ಕಾಲು ಇಟ್ಟು ಪೂಜೆ ಮಾಡ್ತಿದ್ರ. ಆ ಪ್ಲೇಟ್ನಾಗ 2 ಕಾಲು ಹೊಂದಿಸಿ ಇಡುದು ಎಷ್ಟು ಶಾನೆ ಆತನ. ಮನುಷ್ಯಾಗ ಇಡಕ್ ಆಗುದಿಲ್ಲ, ಹಂಗ ಬಾಯಿಲದ ಪ್ರಾಣಿ ಇಡ್ತಿತ್ತು. ಅಂದ್ರೆ ಅದೊಂದು ದೇವ್ರಕ್ಕಿಂತ ಇನ್ನೂ ಹೆಚ್ಚಿಂದ ಪ್ರಮಾಣದೊಳಗಿತ್ತು. ಆ ಬಳಿಕ ಅದಾದಿಂದ ಮನುಷ್ಯರನ್ನ ದಾಟಿಸೋದು ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಆ ದಾಟಿಸೋ ಕಾರ್ಯಕ್ರಮದೊಳಗೆ ಒಂದು ಕೂಸಿನ ಒಬ್ಬ ಮನುಷ್ಯ ಹಾಕೊಂಡು ಮಕ್ಕೊಂಡಿರ್ತಾನ. ಅದು ನನ್ನ ಕಡೆ ವಿಡಿಯೋ ಐತಿ, ಬೇಕಂದ್ರೆ ವಿಡಿಯೋ ಕೊಡ್ತೇನೆ, ನಾನು ನಿಮ್ಗೆ ನೋಡ್ಬೋದು. ಆ ವಿಡಿಯೋದೊಳಗ ಅದು ಬಾಯಿಲೆ ಹಿಂಗ್ ಜಗ್ಗಿ ಆ ಕೂಸಿನ ಹಿಂಗ್ ಜಗ್ಗಿ ತಾನು ದಾಟಿ ಜಿಗದ್ ಪಾರಾಕೈತಿ. ಮೂಕಪ್ಪ ಕೇವಲ ಧಾರಾವತಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನ, ಶ್ರೀ ಸಿದ್ಧಾರೂಢರ ದೇವಸ್ಥಾನ ಸೇರಿದಂತೆ ಅನೇಕ ಶುಭ ಸಂದರ್ಭಗಳು, ಗೃಹ ಪ್ರವೇಶದಂತಹ ಶುಭ ಗಳಿಗೆಗೆ ಭೇಟಿ ನೀಡಿ ಭಕ್ತರ ಕೋರಿಕೆಗಳನ್ನ ಈಡೇರಿಸುತ್ತಾ ಎಲ್ಲರ ಮನೆ ಮಾತಾಗಿದ್ದು, ಪ್ರತಿ ಶನಿವಾರದ ಮಂಗಳಾರತಿ ಸಮಯಕ್ಕೆ ಇಡೀ ದೇವಾಲಯವನ್ನ ಪ್ರದಕ್ಷಿಣೆ ಹಾಕುವ ಮೂಲಕ ಉರುಳು ಸೇವೆಯಲ್ಲಿ ಮಲಗಿರುವ ಭಕ್ತರನ್ನ ದಾಟಿ ಆಶೀರ್ವದಿಸುತ್ತಿದ್ದ ದೃಶ್ಯವೇ ನೋವಾಗದಂತೆ ದಾಟಿ ಬರುವ ದೃಶ್ಯ ಎಲ್ಲರನ್ನ ಮೂಕ ವಿಸ್ಮಿತಗೊಳಿಸುತ್ತಿದ್ದ ಸನ್ನಿವೇಶಗಳನ್ನ ಇದನ್ನ ನೆನೆದು ಬಸವನ ಆರೈಕೆ ಮಾಡುತ್ತಿದ್ದ ನಾಗಪ್ಪ ನಂದಿಯು ಕಣ್ಣೀರಿಟ್ಟಿದ್ದಾರೆ. ಯಾಕೆ ಆಗ್ತಿ ಒಟ್ಟು ಅಂದ ಊರಿಗೆ ಹೋಗೈತಿ ತಂದೆ ಮಾಡ್ತೇನೆ. ಎಲ್ಲಿ ಹಾಕಕ್ ಹೋಗೋಣ ಹೋಲ್ ಬಿಡತ್ತ ಅಂತ ಬಸವನ ಹೋಗ್ಯ ಹೋರಿ ಬಿಡೋಣ. ಎದಕ್ಕೆ ಹಾಕಿ ಒಟ್ಟು ಅಂತ ಹೋಗೈತಿ. ಎಷ್ಟು ವರ್ಷದ ಇರ್ತದೆ? 7 ವರ್ಷದ. 7 ವರ್ಷದ. ಇಲ್ಲಿ ಅಂದ್ರೆ ಯಾವ್ದಾದ್ರು ನೋಡ್ಕೊಳ್ಳೋ ರೀತಿ ಹೆಂಗಿತ್ತು ಅಂದ್ರೆ ದೇಣಿಗೆ ಬಿಡ್ತದ. ದೇಣಿಗೆ ಬಿಟ್ಟಿದ್ದು ಜಾಪ ಮಾಡಿದ್ದೆ ದಿನಾನು ಮೈ ತೊಳೆದ ದಿನ ಹೋಗ್ತಿದ್ದೆ. ಏನ್ ಮಾಡ್ತಿರ್ತದ ಅಂದ್ರೆ ಒಂದು ಅದರದ ಇದನ್ನ ನೋಡಿದ್ರೆ ನಿಮ್ಗೆ ಅಲ್ಲಿ ಏನ್ ಅನಿಸುತ್ತೆ? ಅದನ್ನ ಇದನ್ನ ಇಟ್ಕೊಂಡಿದ್ ನೋಡಿದ್ರೆ ದೇವ್ರ ಬಸವಣ್ಣ ಅಂತ ಬಸವಣ್ಣ ದೇವ್ರ ಜೀರ್ಣ ನಮಸ್ಕಾರ ಆಗ್ತಿರ್ತಾನ ಐತಿ. ನನ್ನ ಜೀರ್ಣ ನಮಸ್ಕಾರ ಸ್ಟೂಲ್ ಮೇಲೆ ಹತ್ತಿತ್ತ, ಮಂದಿ ದಾಡ್ತಿರ್ತಾನ, ಗುಡಿಯಾಗ ತಾನ ಹೋಗಿರ್ತಾನ, ಮೈ ತೊಳೆದ ಕೈ ಬಿಟ್ಟು ಚಿನಾಟಿಗೆ ಎದ್ದು ಹೋಗಿರ್ತಾನ. ನೋಡಿ ಅಲ್ಲಿ ನಾನು ಏನಿಲ್ಲ ಅದಕ್ಕೆ ಆಹಾರ ಏನಂದ್ರೆ ಏನ್ ಕೊಡ್ತಿದ್ರು? ಹುಳಿನೂ ಚೆನ್ನ, ಮೇವು, ಹಟ್ಟು, ಇದನ್ ಬಿಟ್ರೆ ಏನಿಲ್ಲ. ಜನರಿಗೆ ಬಂದವ್ರಿಗೆಲ್ಲಾನು ಆಶೀರ್ವಾದ ಮಾಡ್ತಾರೆ. ಹೌದಣ್ಣ, ಆಶೀರ್ವಾದ ಮಾಡಿರ್ತಾನ, ಕೈಯಾಗ ಕಾಲ್ ಕೊಡ್ತಿರ್ತಾನ, ದುಬ್ಬದ ಮೇಲೆ ಆಶೀರ್ವಾದ ಮಾಡ್ತಿರ್ತಾನ. 100-200 ಮಂದಿ ದಾಡಿ ಹೋಗ್ತಿರ್ತಾನ. ಅದ ಯಾರೋ ಹುಡುಗರು ಏನಿಲ್ಲ, ಆರಾಮ ಏನಾಗಿರ್ಬೋದು ಅದಕ್ಕೆ? ಏನ್ ನಾನು ಹನುಮಂತನೇನ ಮಾತಾಡಪ್ಪ ನಾವಲ್ಲ ಅದ ಹೋಗೈತಿ. ಅವನು ಮಾತಾಡಂತ ಅವನು. ಒಟ್ಟಾರೆ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರನ್ನ ಹರಸುತ್ತಾ ಅವರ ಮನದಲ್ಲಿ ದೈವಿಕ ಸ್ಥಾನ ಪಡೆದು ಶ್ರೀರಾಮ ಬಂಟ ಹನುಮ ಬಂಟನಂತಿದ್ದ ಮೂಕಪ್ಪ ಇನ್ನು ನೆನಪು ಮಾತ್ರ ಎಂಬುದೇ ಅತ್ಯಂತ ನೋವಿನ ಸಂಗತಿ.
ಸುಕ್ಷೇತ್ರ ಧಾರಾವತಿಯ ನಂದಿ ಮೂಕ ಬಸವನ ಕೃಪಾ ಆಶೀರ್ವಾದ ಭಕ್ತರ ಮೇಲೆ ಸದಾ ಹೀಗೆ ಇರಲಿ. ಬಸವನ ಕೃಪೆಯಿಂದ ನಾಡಿಗೆ ಲೋಕ ಕಲ್ಯಾಣವಾಗಲಿ. ರಾಜ್ ದಕ್ನಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.